ಪ್ರಶ್ನೋತ್ತರ 15ನೇ ದಿವಸ. ಪ್ರಶ್ನೋತ್ತರ 15ನೇ ದಿವಸ. ಪ್ರಶ್ನೋತ್ತರವನ್ನು ಇವತ್ತು 15ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಾ. 15ನೇ ದಿವಸ. ದೇವಾದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ ಭಗವಾನರಿಗೆ, ಪರಮಪೂಜಾ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ, ಆಚಾರ್ಯತ್ನ ಬಾಹುಬಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ದೀಕ್ಷಾ ಗುರು ಉಪದೇಶ ನಗರ ಅರದ್ಬಲಿ ಮಹಾರಾಜರಿಗೆ, ನೋಡಿ ಮುಂದಿನ ಪ್ರಶ್ನೆನ ಆ ಕಡೆ ಗಣಸರ ಕಡೆ ಕೊಡ್ರಿ, ಮೈಕ್ ಕೊಡ್ರಿ ಅವರಿಗೆ. ಮಹಾರಾಜರು ಬರೇ ಪದ್ಮಪುರಾಣದಾಗಿಂದ ಅಷ್ಟ ಪಂಚಾಮೃತ ಅಭಿಷೇಕ ಬಗ್ಗೆ ಹೇಳ್ತೀರಿ, ಬೇರೆ ಶಾಸ್ತ್ರಗಳ ಪಂಚಾಮೃತ ಅಭಿಷೇಕ ಬಗ್ಗೆ ಹೇಳಿದಾರೇನ್ರಿ? ಇದಾವಪ್ಪ, ಭಾಳ ಇದಾವು. ಇವ್ರು ಹುಡುಗರಿಗೆ ಗೊತ್ತಿದೆ. ಮೊನ್ನೆ ನೋಡ್ರಲ್ಲ ಇವರು ಯಾವ ಎಲ್ಲಿ ಆಯ್ತು ಹರಿವಂಶ ಪುರಾಣ ನೋಡಿರಲ್ಲ, ಅದ್ರಾಗೆ ಹರಿವಂಶ ಪುರಾಣದಾಗೆ. ಮತ್ತೆ ಶ್ರಾವಕಾಚಾರ ಭಾಗಗಳಲ್ಲಿ ಒಂದು 8-20 ಶಾಸ್ತ್ರ ನೋಡಿದಿರಲ್ಲ. ಒಂದು ಕೆಲಸ ಮಾಡಂಗಾರೆ, ಈಗ ಅದನ್ನ ಏನಾಗುತ್ತೆ ಅಂದ್ರೆ, ಈಗ ನೀವು ಪ್ರತಿಯೊಂದು ಶಾಸ್ತ್ರದ ರೆಕಾರ್ಡನ್ನು ಕೇಳ್ರಿ, ಪ್ರತಿಯೊಂದು ಶಾಸ್ತ್ರದ ರೆಕಾರ್ಡನ್ನು ಕೊಡ್ರಿ. ಆ ಶಾಸ್ತ್ರಗಳನ್ನೆಲ್ಲ ತಂದು ಇಡ್ರಪ್ಪ. ಇಲ್ಲಿ ಆ ದೊಡ್ಡ ಭಯ ಬಂದಿಲ್ಲ ಅಂತ ಕಾಣುತ್ತೆ ಇವತ್ತು. ಹಾಗಾಗಿ ನೀವೇ ಇಡಬೇಕಾಗುತ್ತೆ ಶಾಸ್ತ್ರಗಳನ್ನ. ಪ್ರತಿ ದಿವಸ ಅವರೇ ಜೋಡಿಸೋರೆಲ್ಲ ತೆಗೆದಿಟ್ಟು ಹೋಗೋರೆಲ್ಲನ. ದೊಡ್ಡ ಭಯ ಸಣ್ಣ ಭಯನೂ ಇಲ್ಲ ಇವತ್ತು. ಎಲ್ಲಿಗೆ ಹೋಗಿ ಬ್ಯಾಂಕಿಗೆ ಹೋಗಿರ್ಬೇಕು, ಮತ್ತೆ ಹೋಗಲಿ ಇರಲಿ ನೋಡೋಣ. ಈಗ ಬಾಕಿ ನೀವಿದ್ರೆ ಸಾಕೀಗ. ಅಭಿಷೇಕಗಳನ್ನ ರೆಕಾರ್ಡ್ಗಳನ್ನ ನೋಡೋಣ ಒಂದೊಂದನ್ನ. ಎಷ್ಟಾಗುತ್ತೆ ನೋಡೋಣ. ನೋಡಿ, ಈಗ ಆ ಶ್ರಾವಕಾಚಾರ ಸಂಗ್ರಹದ ಭಾಗ ಐತಿಯಲ್ಲ ಅಂದರೆ 36 ಪ್ರಕಾರದ ಶಾಸ್ತ್ರ ಶ್ರಾವಕಾಚಾರ ಸಂಗ್ರಹದ ಭಾಗಗಳನ್ನ ಈ ಕಡೆ ತರ್ರಿ, ಇಡ್ರಿ ಈ ಕಡೆ. ಇಲ್ಲಿಂದ ಸ್ಟಾರ್ಟ್. ಇಲ್ಲಿ ನೋಡ್ರಿ, ಈಗ ನೀವು ನಾನು ಹೇಳ್ತಾ ಹೋಗ್ತೀನಿ ಶಾಸ್ತ್ರ ನಂಬರ್ಗಳು ಬೇರೆ ಬೇರೆ. ಅದರೊಳಗಡೆ ಯಾವ್ಯಾವ ಶಾಸ್ತ್ರ ನೋಡ್ತಾ ಇರ್ರಿ. ಯಶಸ್ತಿಲಕ ಚಂಪುಗತ ಉಪಾಸಕ ಅಧ್ಯಯನಾಂಗ್ ಅಂದರೆ ಆ ಯಶಸ್ತಿಲಕ ಶಾಸ್ತ್ರವನ್ನು ಬರೆದವರು ಆಚಾರ್ಯ ಭಗವಾನ್ ಸೋಮದೇವ್ ಸೂರಿ, 1000 ವರ್ಷದ ಹಿಂದಿನ ಶಾಸ್ತ್ರ. ಅದರೊಳಗಡೆ ಶಾಸ್ತ್ರ ಕೇಳಿ. ಶಾಸ್ತ್ರದ ಹೆಸರು ಯಶಸ್ತಿಲಕ ಚಂಪು ಮಹಾಕಾವ್ಯ, ಅಂದರೆ ಮಹಾಕಾವ್ಯ. ಅದರಲ್ಲಿ ಉಪಾಸಕ ಅಧ್ಯಯನ ಅಂದರೆ ಅದರ ಅಂತರ್ಗತ. ಅದರೊಳಗಡೆ ಶ್ಲೋಕ ನಂಬರ್ 504ರಿಂದ 515 ನೋಡ್ರಿ. ಅಲ್ಲಿ ಪಂಚಾಮೃತ ಅಭಿಷೇಕದ ಬಹಳ ವಿಸ್ತಾರವಾಗಿ ವರ್ಣನೆ ಆಗಿದೆ. ಈಗ ಇಷ್ಟು ನನಗೆ ಸಮಯ ಇಲ್ಲ ಇದನ್ನು ವಿಸ್ತಾರವಾಗಿ ಹೇಳೋದಕ್ಕೆ. ಅಷ್ಟು ವಿಸ್ತಾರ ವರ್ಣನೆ ಆಗಿದೆ. ಅದಾದ ನಂತರ ಅಲ್ಲಿ ನೋಡ್ರಿ ಅದನ್ನು. ಅದಾದ ನಂತರ ಶಾಸ್ತ್ರ ನಂಬರ್ ಈಗ 2, 2ನೇ ನಂಬರ್. ಅದರೊಳಗಡೆ ಆಚಾರ್ಯ ಭಗವಾನ್ ವಸುನಂದಿಯವರು ಬರೆದಂತಹ ಶ್ರಾವಕಾಚಾರ. ಅದರೊಳಗಡೆ ಶ್ಲೋಕ ನಂಬರ್ 453, 454, 455 ಶ್ಲೋಕ ನಂಬರ್. ಏನು ಬರೀತಾರೆ ಅಂತ ಅದರೊಳಗಡೆ, ಯಾವ ದಿನ ತೀರ್ಥಂಕರರ ಗರ್ಭಾವತಾರ, ಜನ್ಮಾಭಿಷೇಕ, ನಿಷ್ಕ್ರಮಣ ಕಲ್ಯಾಣ, ಜ್ಞಾನ ಕಲ್ಯಾಣ ಮತ್ತು ನಿರ್ವಾಣ ಕಲ್ಯಾಣ ಆಗಿವೆ, ಆ ದಿನ ಇಕ್ಷುರಸ, ತುಪ್ಪ, ಮೊಸರು, ಹಾಲು, ಗಂಧ ಮತ್ತು ಜಲದಿಂದ ಪರಿಪೂರ್ಣ ವಿವಿಧ ಅರ್ಥಾತ್ ಅನೇಕ ಕಳಶಗಳಿಂದ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡಿ ತಥಾ ಸಂಗೀತ, ನಾಟಕ ಆದಿಗಳಿಂದ ಜಿನ ಗುಣಗಾನ ಮಾಡುತ್ತಾ ರಾತ್ರಿ ಜಾಗರಣೆ ಮಾಡಬೇಕು. ಇದೇ ರೀತಿ ನಂದೀಶ್ವರ ಪರ್ವದ 8 ದಿನಗಳು ಹಾಗೂ ಅನ್ಯ ಉಚಿತ ಪರ್ವಗಳಲ್ಲಿ ಜಿನ ಮಹಿಮೆ ಮಾಡಲಾಗುತ್ತೆ. ಅದನ್ನು ಕಾಲಪೂಜೆ ಎಂದು ತಿಳಿಯಬೇಕು. ಇದು ಯಾವುದರಲ್ಲಿದೆಯಪ್ಪ? ಆಚಾರ್ಯ ಭಗವಾನ್ ವಸುನಂದಿ ಬರೆದಿರುವಂಥ ಶ್ರಾವಕಾಚಾರದಲ್ಲಿ ಇದೆ ಇದು. ಅಂದರೆ ಅದರೊಳಗಡೆ ಶ್ಲೋಕ ನಂಬರ್ 453, 454, 455 ಇದೆ. ಮತ್ತು ಇನ್ನು ಶಾಸ್ತ್ರ ನಂಬರ್ ಮುಂದೆ ಶಾಸ್ತ್ರ ನಂಬರ್ 3. ಇದರೊಳಗಡೆ ಶಾಸ್ತ್ರದ ಹೆಸರಿದೆ ಸಾವಯ ಧಮ್ಮ ದೋಹ. ಯಾವುದು? ಸಾವಯ ಧಮ್ಮ ದೋಹ. ಇದರೊಳಗಡೆ ಶ್ಲೋಕ ನಂಬರ್ 180ರಿಂದ 204 ನೋಡ್ರಿ. ಅಲ್ಲಿ ಬರ್ತಾರೆ ಪಂಚಾಮೃತ ಅಭಿಷೇಕದ ಅತಿ ವಿಸ್ತಾರವಾದ ವರ್ಣನೆ ಇದರಲ್ಲಿ ಮಾಡಿದ್ದಾರೆ. ಇದನ್ನು ಇಷ್ಟನ್ನೇ ವರ್ಣನೆ ನನಗೆ ಮಾಡೋದಕ್ಕಾಗಲ್ಲ, ಬಹಳ ದೊಡ್ಡ ವಿಸ್ತಾರ ವರ್ಣನೆ ಇದೆ ಇಲ್ಲಿ. ಭಾಳ ಸಮಯ ಹೋಗುತ್ತೆ. ಕಾಲು ನಿಮ್ಗೆ ಶಾಸ್ತ್ರದ ನಂಬರ್ ಕೊಟ್ಟಿದ್ದೀನಿ ಅಷ್ಟೇ. ಮತ್ತೆ ಅದರೊಳಗಡೆ ಲಾಸ್ಟಿಗೆ ಏನು ಬರೆದಿದ್ದಾರೆ ಅಂದರೆ, ಅಭಿಷೇಕದಲ್ಲಿ ಯಾವುದಾದ್ರು ದೋಷ ಹೇಳಿ ಅಡ್ಡಿಪಡಿಸುವ ಜೀವಗಳು ಮಹಾ ಮಿಥ್ಯಾದೃಷ್ಟಿಗಳಿದ್ದಾರೆ ಅಂತ ಹೇಳಿದ್ದಾರೆ ಅದ್ರಾಗ. ಅಂದರೆ ಆವಾಗಲೇ ಆಚಾರ್ಯರಿಗೆ ಇವರಿಗೆಲ್ಲ ಗೊತ್ತಿತ್ತು, ಈ ಮುಂದೆ ಬರುವ ಜನ ಅಭಿಷೇಕವನ್ನು ದ್ರೋಹ ಮಾಡ್ತಾರೆ, ನಿಷೇಧ ಮಾಡ್ತಾರೆ, ಅದರಿಂದ ಮಹಾಪಾಪದ ಸಂಗ್ರಹವನ್ನು ಮಾಡ್ತಾರೆ ಅಂತ ಆವಾಗಿನ ಆಚಾರ್ಯರಿಗೆ ಗೊತ್ತಿತ್ತು. ಆವಾಗಲೇ ಅದನ್ನು ಹೇಳಿದ್ದಾರೆ ನೋಡ್ರಿ. ಈ ಪೂಜೆ ಆದಿನ ನಿಷೇಧ ಮಾಡೋರು ಮಹಾ ಮಿಥ್ಯ ಕೆಟ್ಟ ಜೀವಗಳು ಅಂತ ಅದರಲ್ಲಿ ಹೇಳಿದ್ದಾರೆ ಆ ಶಾಸ್ತ್ರದಲ್ಲಿ ನೋಡ್ರಿ. ಅದಾದ ನಂತರ ಶಾಸ್ತ್ರ ನಂಬರ್ ಶಾಸ್ತ್ರ ನಂಬರ್ 4 ಸಾಗರ್ ಧರ್ಮಾಮೃತ. ಸಾಗರ್ ಧರ್ಮಾಮೃತ ಶ್ಲೋಕ ನಂಬರ್ 22. ಅದರೊಳಗಡೆ ಬರೀತಾರೆ, ಅಭಿಷೇಕದ ಪ್ರತಿಜ್ಞೆ ಮಾಡಿ ಅಭಿಷೇಕದ ಸ್ಥಾನವನ್ನು ಶುದ್ಧ ಮಾಡಿ 4 ಮೂಲೆಗಳಲ್ಲಿ 4 ಕಳಶ ಸಹಿತ ಶ್ರೀವರ್ಣದ ಮೇಲೆ
ಕುಶಸಹಿತ ಸಿಂಹಾಸನದ ಮೇಲೆ ಜಿನೇಂದ್ರ ಭಗವಾನರನ್ನು ಸ್ಥಾಪಿಸಿ ಆರತಿ ಮಾಡಿ ಇಷ್ಟ ದಿಕ್ಕಿನಲ್ಲಿ ನಿಂತು ಜಲ, ಇಕ್ಷುರಸ, ತುಪ್ಪ, ಹಾಲು, ಮೊಸರಿನಿಂದ ಅಭಿಷೇಕ ಮಾಡಿ ಚಂದನಾಲೇಪನಯುಕ್ತ ತಥಾ ಪೂರ್ವಸ್ಥಾಪಿತ ಕಳಸಗಳ ಜಲದಿಂದ ತಥಾ ಸುಗಂಧಯುಕ್ತ ಜಲದಿಂದ ಅಭಿಷಿಕ್ತ ಜಿನರಾಜರಿಗೆ ಅಷ್ಟದ್ರವ್ಯದಿಂದ ಪೂಜೆ ಮಾಡಿ ಸ್ತುತಿ ಮಾಡಿ ಜಪ ಮಾಡಿರಿ. ಯಾವುದ್ರಲ್ಲಿ ಇದು? ಈಗ ಸಾಗರ ಧರ್ಮಾಮೃತ ಶ್ಲೋಕ ನಂಬರ್ 22 ಇನ್ನು ಮುಂದೆ ಕೇಳ್ರಿ. ಮುಂದೆ ಶಾಸ್ತ್ರ ನಂಬರ್ ಎಷ್ಟಪ್ಪ? ಶಾಸ್ತ್ರ ನಂಬರ್ 5. ಈಗ ಆಚಾರ್ಯ ಭಗವಾನ್ ಉಮಾಸ್ವಾಮಿ ರೀ, ಉಮಾಸ್ವಾಮಿ ಇದಾರಲ್ಲ, ಅವ್ರು ಬರೆದಿರಂತ ಶ್ರಾವಕಾಚಾರ. ಆ ಶ್ರಾವಕಾಚಾರದಲ್ಲಿ ಬರೀತಾರೆ ಅಂದರೆ ಶ್ಲೋಕ ನಂಬರ್ 169 ಅದು. ಅಲ್ಲಿ ಬರೀತಾರೆ, ಭವ್ಯ ಪುರುಷರಿಗೆ ಜಿನೇಂದ್ರ ದೇವರ ಮೂರ್ತಿಯ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಯಾರು ಪಂಚಾಮೃತ ಅಭಿಷೇಕ ಮಾಡುತ್ತಾರೆ ಅವರ ಶರೀರ ಆದಿಗಳಲ್ಲಿ ಉತ್ಪನ್ನ ಆಗುವ ಸಂತಾಪಗಳು ನಷ್ಟ ಆಗಿ ಹೋಗ್ತವೆ ಅಂತ ಬರೀತಾರೆ ಅದರೊಳಗಡೆ. ಇನ್ನು ಶಾಸ್ತ್ರದ ನಂಬರ್ ಮುಂದೆ ಶಾಸ್ತ್ರ ನಂಬರ್ 6. ಈಗ ನೋಡಿ ಇದರೊಳಗಡೆ ಭವ್ಯ ಮಾರ್ಗೋಪದೇಶ ಉಪಾಸಕ ಅಧ್ಯಯನ. ಅದರೊಳಗಡೆ ಶ್ಲೋಕ ನಂಬರ್ 352, 353. ಮಾವಿನ, ಇಕ್ಷು, ತೆಂಗಿನ ಆದಿ ರಸಗಳಿಂದ, ಹಾಲಿನಿಂದ, ತುಪ್ಪದಿಂದ, ಮೊಸರಿನಿಂದ ತಥಾ ಸುಗಂಧಿತ ಜಲದಿಂದ ಭಗವಾನರ ಅಭಿಷೇಕ ಮಾಡಿ ಜಲ, ಚಂದನ, ಶಾಲಿತೊಂದಲು, ನಾನಾ ಪ್ರಕಾರದ ಉತ್ತಮ ಪುಷ್ಪ, ನಾನಾ ಪ್ರಕಾರದ ಶುಭ ನೈವೇದ್ಯ, ದೀಪ, ಧೂಪ ಮತ್ತು ನಾನಾ ಪ್ರಕಾರದ ಫಲಗಳಿಂದ ಜಿನೇಂದ್ರ ದೇವರ ಪೂಜೆ ಮಾಡಲಾಗುತ್ತದೆ. ಹಾಗಂತ ಭವ್ಯ ಮಾರ್ಗೋಪದೇಶ ಉಪಾಸಕಾಧ್ಯಯನ ಶ್ಲೋಕ ನಂಬರ್ 352, 353 ಅಲ್ಲಿ ನೋಡ್ರಿ. ಅದ ನಂತರ ಶಾಸ್ತ್ರ ನಂಬರ್ 7 ನಂಬರ್. ಈಗ ನೋಡೋಣ. ಶ್ರೀ ದೇವಸೇನರವರು ರಚಿತ ಮಾಡಿದಂಥ ಶಾಸ್ತ್ರ ಹೆಸರಿದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿದೆ, ಭಾವ ಸಂಗ್ರಹ. ಅದರಲ್ಲಿ ಶ್ಲೋಕ ನಂಬರ್ 89 ಅಲ್ಲಿ ಬರೀತಾರೆ, ಆನಂತರ ಸಿಂಹಾಸನದ 4 ಮೂಲೆಗಳಲ್ಲಿ ಜಲದಿಂದ ಪರಿಪೂರ್ಣ 4 ಕಲಶಗಳನ್ನು ಸ್ಥಾಪಿಸಿರಿ. ತುಪ್ಪ, ಹಾಲು, ಮೊಸರುಗಳಿಂದ ತುಂಬಿದ ಮತ್ತು ಶತಪತ್ರ ಕಮಲಗಳಿಂದ ಮುಚ್ಚಿದ ಕಳಸಗಳನ್ನು ಸ್ಥಾಪನೆ ಮಾಡಬೇಕು. ಅಂದರೆ ಜಿನೇಂದ್ರ ಭಗವಂತರಿಗೆ ಅಭಿಷೇಕ ಮಾಡೋದಕ್ಕೆ. ಅದಾದ ನಂತರ ಶಾಸ್ತ್ರ ನಂಬರ್ 8. ಈಗ ಇದರೊಳಗಡೆ ಶಾಸ್ತ್ರ ನಂಬರ್ 8 ನಾನು ಏನು ಕೊಡ್ತೀನಿ ಅಂದರೆ ಶ್ರಾವಕಾಚಾರ ಸಂಗ್ರಹ ಪುಸ್ತಕಗಳು 4 ಇದ್ದಾವೆ. ಅದರೊಳಗಡೆ ಭಾಗ 3 ಮತ್ತು 4 ಅದು ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಸಾಗರ ದಿಗಂಬರ ಜೈನ ಜಿನವಾಣಿ ಜೀರ್ಣೋದ್ಧಾರ ಸಂಘ ಪಲ್ಟನ್ನಿಂದ ಪ್ರಕಾಶಿತ ಆಗಿದೆ. ಅದರೊಳಗಡೆ ಪುಟ ನಂಬರ್ 108 ಬರೀತಾರೆ, ಶಾಸ್ತ್ರಗಳಲ್ಲಿ ಶ್ರಾವಕರಿಗೆ ಯಾವ ಷಟ್ಕ್ರಿಯೆಗಳ ನಿರ್ದೇಶನ ಮಾಡಲಾಗಿದೆ. ಅದರಲ್ಲಿ ಮೊದಲನೆಯ ಕ್ರಿಯೆ ದೇವಪೂಜೆ ಇದೆ. ಪೂಜೆ ಅಭಿಷೇಕದ ಪೂರ್ವಕನೇ ಮಾಡಬೇಕು. ನೋಡಿ ಸ್ಪಷ್ಟ ಇದೆ ಇಲ್ಲಿ. ಈಗ ಏನು ಹೇಳ್ತಾರೆ? ಪೂಜೆ ಅಭಿಷೇಕ ಪೂರ್ವಕವಾಗಿಯೇ ಮಾಡಬೇಕು. ಮತ್ತು ಇಲ್ಲಿ ಸ್ತ್ರೀ ಪುರುಷ ಭೇದ ಎಲ್ಲಿ ಮಾಡೋದು? ನೀವು ಸಾಧ್ಯನೇ ಇಲ್ಲ, ಅಸಂಭವ. ಪೂಜೆ ಏನು ಗೊತ್ತಾ? ಜಿನೇಂದ್ರ ಭಗವಾನರ ಫಸ್ಟಿಗೆ ಅಭಿಷೇಕ ಆಗುತ್ತೆ, ಆನಂತರ ಅಷ್ಟದ್ರವ್ಯ ಅರ್ಚನೆ ಪೂಜೆ ಆಗುತ್ತೆ. ಅಭಿಷೇಕ ಪೂಜೆಯ ಅಂಗ ಇಲ್ಲ ಎನ್ನುವುದು ಆಗಮ ಅನುಕೂಲ ಇಲ್ಲ. ಈಗ ಏನಂತಾರೆ ಅಂದರೆ ಪೂಜೆ ಬ್ಯಾರೆ ಮಾಡಿ ಅಷ್ಟದ್ರವ್ಯ ಅರ್ಚನೆ ಬ್ಯಾರೆ ಮಾಡಿ, ಇದು ಆಗಮ ಅಂದರೆ ಶಾಸ್ತ್ರ ಅನುಕೂಲ ಇಲ್ಲ. ಇಲ್ಲಿ ಬರೀತಾರೆ ನೋಡಿ ಶಾಸ್ತ್ರದಲ್ಲಿ, ನಂದೀಶ್ವರ ಆದಿ ಪರ್ವಕಾಲಗಳಲ್ಲಿ ದೇವಗತಿಯ ದೇವತೆಗಳು ಅಕೃತ್ರಿಮ ಚೈತ್ಯಾಲಯಗಳಿಗೆ ಹೋಗಿ ಅಲ್ಲಿ ಅಭಿಷೇಕ ಪೂರ್ವಕ ಜಿನಪೂಜೆ ಮಾಡುತ್ತಾರೆ. ಹಾಗೆ ಸ್ಪಷ್ಟ ಉಲ್ಲೇಖ ಆಚಾರ್ಯ ಪೂಜ್ಯಪಾದರು ತಮ್ಮ ನಂದೀಶ್ವರ ಭಕ್ತಿಯಲ್ಲಿ ಹೇಳಿದ್ದಾರೆ. ಬೇದೇನ ವರ್ಣನ ಕಾ ಸೌಧರ್ಮ ಸ್ನಪನ ಅಂದರೆ ಶ್ಲೋಕ ನಂಬರ್ 15 ಒಳಗಡೆ ಸ್ಪಷ್ಟ ಇದೆ. ಇಲ್ಲಿ ನಂದೀಶ್ವರ ಭಕ್ತಿ ಒಳಗಡೆ ಇದೆ, ಅದು ಇದೆ. ನಾವು ದಿನ ಭಕ್ತಿ ಓದ್ತೀವಿ, ಅದರ ಒಳಗಡೆ ಇದೆ. ಯಾರು ಆಚಾರ್ಯ ಪೂಜ್ಯಪಾದ ಹೇಳಿದ್ದಾರೆ ಅಂದರೆ ಅಭಿಷೇಕ ಪೂಜೆಯ ಅಂಗ ಇದೆ. ಅಂದರೆ ಮೊದಲು ಜಿನೇಂದ್ರ ಭಗವಾನರ ಅಭಿಷೇಕ ಆಗುತ್ತೆ, ಆನಂತರ ಅಷ್ಟದ್ರವ್ಯಾರ್ಚನೆ ಪೂಜೆ ಆಗುತ್ತೆ. ಹಾಗೆ ಇದಾದ ನಂತರ ಶಾಸ್ತ್ರ ನಂಬರ್ ಮುಂದೆ ಶಾಸ್ತ್ರ ನಂಬರ್ 9 ಷಟ್ ಪ್ರಾವೃತ ಆಚಾರ್ಯ ಕುಂದಾಚಾರ್ಯ ಬರೆದಿರೋದು. ಅದರ ಟೀಕವನ್ನು ಶ್ರುತಸಾಗರ ಸೂರ್ಯ ಅವರು ಮಾಡಿರೋದು. ಅದರೊಳಗಡೆ ಗಾಥ ನಂಬರ್ 17 ಅದರೊಳಗಡೆ ಬರೀತಾರೆ, ನೀವು ಕಲ್ಲು ಆದಿಗಳಿಂದ ನಿರ್ಮಿತ ಜಿನೇಂದ್ರರ ಮೂರ್ತಿಯ ಪಂಚಾಮೃತದಿಂದ ಅಭಿಷೇಕ ಮಾಡಿರಿ ಮತ್ತು 8 ಪ್ರಕಾರದ ಪೂಜಾ ಸಾಮಗ್ರಿಗಳಿಂದ ಪೂಜೆ ಮಾಡಿರಿ, ವಂದನೆ ಮಾಡಿರಿ, ಭಕ್ತಿ ಮಾಡಿರಿ. ನೀವು ಗೃಹಸ್ಥರಾಗಿಯೂ ಕೂಡ ಜಿನೇಂದ್ರರ ಪ್ರತಿಮೆಯ ಮಾನ್ಯತೆ ಇಲ್ಲದೆ ಹೋದರೆ ಕುಂಭಿಪಾಕ ಆದಿ ನರಕದಲ್ಲಿ ಹೋಗಿ ಬೀಳುವಿರಿ. ಅಂದರೆ ಏನು ಹೇಳಿದ್ದಾರೆ ಅಂದರೆ ಆಚಾರ್ಯರು ಇಲ್ಲಿ ಏನು ಮಾಡಿದ್ದಾರೆ? ಎಚ್ಚರಿಸಿದ್ದಾರೆ. ಯಾರನ್ನ? ಗೃಹಸ್ಥರನ್ನ. ನೀವು ಭಗವಾನರ ಅಭಿಷೇಕವನ್ನು ಪೂಜೆಯನ್ನು ಮಾಡದಿದ್ದರೆ ಕುಂಭಿಪಾಕ ಆದಿ ನೆಲದ ಇದರಲ್ಲಿ ಹೋಗಿ ಪೃಥ್ವಿಲಿ ಬೀಳ್ತೀರಿ. ಅಂದರೆ ಕುಂಭಿಪಾಕ ನೆಲ ಎಲ್ಲಿದೆ? 7ನೇ ಪೃಥ್ವಿ ಒಳಗಡೆ ಇದೆ. 7ನೇ ಪೃಥ್ವಿ ಅದು ನರಕದ ಒಳಗಡೆ ಇದೆ. ಹಾಗಂತ ಎಚ್ಚರಿಸಿದ್ದಾರೆ. ಅದಾದ ನಂತರ ಶಾಸ್ತ್ರ ನಂಬರ್
10 ನಂಬರ್. ಈಗ ಷಟ್ ಪ್ರಾವೃತ, ಅದರೊಳಗಡೆ ಭಾವ ಪ್ರಾವೃತಂ, ಅದರೊಳಗಡೆ ಗಾಥ ನಂಬರ್ 89 ಟೀಕಾ, ಅಂದರೆ ಯಾರು ಇವರೇ ಶ್ರುತಸಾಗರ ಸೂರ್ಯ ಅವರು ಮಾಡಿರೋದು ಟೀಕಾ. ಆ ಟೀಕಾದೊಳಗಡೆ ಹೇಳ್ತಾರೆ, ನೆನಗೆ ಗಾಥ ನಂಬರ್ 89 ನೀವು ನೆನ್ಪಿಟ್ಕೊಳ್ರಿ. ಶಾಸ್ತ್ರದ ಹೆಸರು ಷಟ್ ಪ್ರಾವೃತದೊಳಗಡೆ ಭಾವ ಪ್ರಾವೃತ. ಅದರೊಳಗಡೆ ಗಾಥ ನಂಬರ್ ಎಷ್ಟು ಅಂದ್ರಿ 89ರಲ್ಲಿ. ಅದರೊಳಗಡೆ ಟೀಕಾ ಇದೆಯಲ್ಲ ಅದನ್ನು ನೋಡ್ರಿ. ಹೇ ಜೀವ, ನೀನು ಜಿನೇಂದ್ರ ದೇವರ ಆಜ್ಞಾನುಸಾರ ಜಿನ ಪ್ರತಿಮೆಗಳ ಪಂಚಾಮೃತ, ಜಲ, ಇಕ್ಷುರಸ, ತುಪ್ಪ, ದನ ಎಮ್ಮೆಗಳ ಹಾಲು ತಥಾ ಗಂಧೋದಕದಿಂದ ತುಂಬಿದ ಕಳಸಗಳಿಂದ ಅಭಿಷೇಕ ಮಾಡಬೇಕು ಹೀಗಂತ ಹೇಳ್ತಾರಲ್ಲಿ ಅದರೊಳಗಡೆ. ಇದಾದ ನಂತರ ಶಾಸ್ತ್ರ ನಂಬರ್ ಭಾಳ ಮಹತ್ವಪೂರ್ಣ ಶಾಸ್ತ್ರ ನಂಬರ್ 11ರಲ್ಲಿ ಈಗ ಭಗವತಿ ಆರಾಧನಾ. ಭಗವತಿ ಆರಾಧನಾ ಶಾಸ್ತ್ರವನ್ನು ಬರೆದು ಈಗ ಪೂರ 2000 ವರ್ಷಗಳು ಮುಗಿದು ಹೋಯಿತು. ಆಚಾರ್ಯ ಭಗವಾನ್ ಶಿವಾರ್ಯ ಅಥವಾ ಶಿವಕೋಟಿ ಅವರು ಬರೆದಿರೋಂಥ ಶಾಸ್ತ್ರ, ಭಾಳ ಮಹತ್ವಪೂರ್ಣ ಶಾಸ್ತ್ರ, ಭಾಳ ಪ್ರಸಿದ್ಧ ಶಾಸ್ತ್ರ ಭಗವತಿ ಆರಾಧನಾ. ಭಗವತಿ ಆರಾಧನಲ್ಲಿ ಅವ್ರನ್ನ ಆಚಾರ್ಯ ಶಿವಾರ್ಯ ಅಂತಲೂ ಕರೀತಾರೆ, ಆಚಾರ್ಯ ಶಿವಕೋಟಿ ಅಂತಲೂ ಕರೀತಾರೆ. ಅದರೊಳಗಡೆ ಅದನ್ನು ಟೀಕಾ ಮಾಡಿದ್ದಾರೆ, ಅಂದರೆ ಆ ಶಾಸ್ತ್ರವನ್ನು ಟೀಕಾ ಬರೆದಿದ್ದಾರೆ ಅಪರಾಜಿತ ಸೂರ್ಯ ಅವರು. ವಿಜಯೋದಯ ಟೀಕಾ ಅಂತ ಹೇಳಿದೆ. ಅದನ್ನು ಸಂಪಾದಕ ಮತ್ತು ಅನುವಾದಕರು ಕೈಲಾಸ್ ಚಂದ್ರ ಸಿದ್ಧಾಂತ ಶಾಸ್ತ್ರಿ, ಜೀವರಾಜ್ ಗ್ರಂಥಮಾಲದಿಂದ ಇದು ಬಿಡುಗಡೆ ಆಗಿದೆ. ಅಲ್ಲಿ ಅದರೊಳಗಡೆ ಗಾಥಾ ನಂಬರ್ 145 ಎಲ್ಲಿಂದ ಬೇಕಾದ್ರೆ ಬಿಡುಗಡೆ ಆಗಲಿ ಅದು ಯಾವುದೇ ಇದರಿಂದ. ಆದರೆ ಗಾಥಾ ನಂಬರ್ ನೀವು ನೆನ್ಪಿಟ್ಕೊಳ್ರಿ. ಆಚಾರ್ಯ ಭಗವಾನ್ ಬರೆದಿರೋದು ಶಿವಕೋಟಿ, ಹೆಸರು ಶಾಸ್ತ್ರದ ಹೆಸರು ಭಗವತಿ ಆರಾಧನಾ. ಅದರೊಳಗಡೆ ಗಾಥಾ ನಂಬರ್ 145 ಅದರೊಳಗಡೆ ಟೀಕಾದಲ್ಲಿ ಬರೀತಾರೆ ಕೇಳಿ. ಅಥವಾ ಯಾವಾಗ ತೀರ್ಥಂಕರರ ಜನ್ಮ ಆಗುತ್ತದೆ ಆವಾಗ ಅನಿಯತ ವಿಹಾರ ಮಾಡುವ ಯತಿ 3 ಜ್ಞಾನದ ಧಾರಕರು ಮತ್ತು ಸ್ವರ್ಗದಿಂದ ಅವತರಿಸುವ ಸಮಯದ ವಿಶಿಷ್ಟ ಪೂಜೆಗೆ ಪ್ರಾಪ್ತ ಜಿನದೇವರ ಜಿನಾಭಿಷೇಕ ಅಂದರೆ ಜನ್ಮಾಭಿಷೇಕ ಕಲ್ಯಾಣಕವನ್ನು ನೋಡುತ್ತಾರೆ. ಈ ಜನ್ಮಾಭಿಷೇಕ ಲೋಕರೂಪಿ ಮನೆಯಲ್ಲಿ ಅಡಗಿರುವ ಅಂಧಕಾರ ವಿಸ್ತಾರವನ್ನು ದೂರ ಮಾಡುವುದಕ್ಕೆ ತತ್ಪರವಾಗುತ್ತದೆ. ಅಂದರೆ ಇದರ ಅರ್ಥ ಏನು ಅಂದರೆ, ಇದರ ಅರ್ಥ ನಿಮಗೆ ತಕ್ಷಣ ಗೊತ್ತಾಗೋದಿಲ್ಲ. ಇದರ ಅರ್ಥ ಏನು ಅಂದರೆ, ಯಾವಾಗ ಈ ಜಿನೇಂದ್ರ ಭಗವಾನರ ತೀರ್ಥಂಕರ ಆಗುವಂಥ ಬಾಲಕನ ಜನ್ಮ ಆಗಿರುತ್ತೆ, ಆವಾಗ ಸುದರ್ಶನ್, ವಿಜಯ್, ಅಚಲ್, ಮಂದಾರ ಆದಿ ಪರ್ವತಗಳಿಗೆ ತಗೊಂಡು ಹೋಗ್ತಾರೆ ಅವ್ರನ್ನ ಅಭಿಷೇಕ ಮಾಡೋದಕ್ಕೆ. ಇದೆಲ್ಲ ನಿಮಗೆ ಗೊತ್ತಿದೆ ಇದೆಲ್ಲ? ಹಾಂ, ಗೊತ್ತಿದೆ. ಅಭಿಷೇಕ ಮಾಡೋದಕ್ಕೆ ತಗೊಂಡು ಹೋಗ್ತಾರೆ. ಆವಾಗ ಅಲ್ಲಿ ಅನಿಯತ ವಿಹಾರಿ ಅಂದರೆ ಅಂದರೆ ಚಾರಣರುದ್ಧಾರಿ ಮುನಿಗಳಿಗೆ ಹೇಳಿದ್ದಾರೆ. ಇಲ್ಲಿ ಚಾರಣರುದ್ಧಾರಿ ಮುನಿಗಳು ಆಕಾಶದಲ್ಲೆಲ್ಲ ಗಮನ ಮಾಡ್ತಿರ್ತಾರೆ. ಅವರೆಲ್ಲ ಕೆಲವು ಚಾರಣರುದ್ಧಾರಿ ಮುನಿಗಳು 3 ಜ್ಞಾನ ಅಥವಾ 4 ಜ್ಞಾನಧಾರಿಗಳಾಗಿರ್ತಾರೆ. ಅವರೂ ಕೂಡ ಈ ಮಹಾ ಅಭಿಷೇಕವನ್ನು ದೂರದಿಂದ ಸಂತೋಷದಿಂದ ನೋಡ್ತಾರೆ. 3 ಜ್ಞಾನದ ಧಾರಕರು ಮತ್ತು ಸ್ವರ್ಗ ಅವರು ಕೂಡ ಇದನ್ನು ಏನು ಈ ಮಹಾಜನ್ಮಾಭಿಷೇಕವನ್ನು ಏನು ಗೊತ್ತಾ ನೋಡ್ತಾರೆ ದೂರದಿಂದ, ಎಷ್ಟು ಸಂತೋಷದಿಂದ. ಆದರೆ ಇಲ್ಲಿ ನಮ್ಮ ಈಗ ಪರಿಸ್ಥಿತಿ ಎಷ್ಟಾಗಿದೆ ಅಂದರೆ, ಈಗ ವ್ಯಾಕರಣದಲ್ಲಿ ಅಷ್ಟಕ ಬಾರದೇ ಇರೋ ವ್ಯಕ್ತಿ ಕೂಡ ಚಾರಸಾದ ಏಕಾಸ ಅಂತಾನೆ, ಇನ್ನೂ ಸೂತಂಕ ಇಲ್ಲ ಅಂಥವನು ಕೂಡ ಭಗವಾನರ ಪಂಚಾಮೃತ ಅಭಿಷೇಕ ಆದರೂ ಓಡೋಗ್ಬಿಡ್ತಾನೆ. ಇಷ್ಟು ಪರಿಸ್ಥಿತಿ ನಮ್ಮದು ಬಂದಿದೆ ಈಗ ಪಂಚಮ ಕಾಲದಲ್ಲಿ. ಭಾಳ ಅನ್ಯಾಯ ಇದೆ ಅದು. ಇದನ್ನು ಒಂದು ಸ್ವಲ್ಪ ನೀವು ಸುಧಾರಿಸ್ಕೊಳ್ರಿ, ಕೇಳ್ರಿ ಎಲ್ಲರ. ನೋಡ್ರಿ ಎಲ್ಲಿವರೆಗೆ ಬರೆದಿದ್ದಾರೆ ಆಚಾರಿ ಶಿವಕೋಟಿ ಬರೆದಿರೋದು, ಆಚಾರ್ಯ ಭಗವಾನ್ ಶಿವಕೋಟಿಯವರು ಭಗವತಿ ಆರಾಧನಾ ಶಾಸ್ತ್ರ. ಅದರಲ್ಲಿ ಗಾಥಾ ನಂಬರ್ 145 ಎಷ್ಟು ಸುಂದರ ಬರೀತಾರೆ ನೋಡಿ. 3 ಜ್ಞಾನದ ಧಾರಕರಾದ ಆಕಾಶಗಾಮಿ ಅಂದರೆ ಆಕಾಶದಲ್ಲಿ ವಿಹಾರ ಮಾಡೋಂಥ ಮುನಿಗಳು ಕೂಡ ಆ ಏನು ಜಿನಬಾಲಕನ ಅಭಿಷೇಕ ಆಗ್ತದೆ ನೋಡಿ ಸ್ಮೇರ ಪರ್ವತದ ಮೇಲೆ, ಆವಾಗ ಸಂತೋಷದಿಂದ ದೂರದಿಂದ ನಿಂತು ನೋಡ್ತಾರೆ. ಎಷ್ಟು ಭಯಂಕರ ವಿಷಯ ಇದೆ ಇದರೊಳಗಡೆ ನೋಡ್ರಿ. ಇರಲಿ. ಅದಾದಮೇಲೆ ಇನ್ನು ಶಾಸ್ತ್ರ ನಂಬರ್ ಶಾಸ್ತ್ರ ನಂಬರ್ 12 ಶಾಸ್ತ್ರದ ಹೆಸರು ನೌಕರ್ ಶ್ರಾವಕಾಚಾರ್. ಅದರೊಳಗಡೆ ಅದನ್ನು ಬರೆದಿರುವಂಥವ್ರು ಬೇರೆ ಯಾರು ಅಲ್ಲ, ಯೋಗೀಂದ್ರ ದೇವಾಚಾರ್ಯ ಬರೆದಿರೋದು. ಅವರು ಬರೀತಾರೆ, ಯಾರು ಭಗವಾನರ ತುಪ್ಪ ಹಾಲಿನಿಂದ ಅಭಿಷೇಕ ಮಾಡುತ್ತಾರೆ ಅವರು ದೇವತೆಗಳಿಂದ ಸ್ನಾನ ಮಾಡಿಸಲ್ಪಡುತ್ತಾರೆ. ಇದನ್ನು ಎಲ್ಲರೂ ಸ್ವೀಕಾರ ಮಾಡುತ್ತಾರೆ. ಏನೆಂದರೆ ಯಾರು ಯಾವ ರೀತಿ ಕರ್ಮ ಮಾಡುತ್ತಾರೆ ಹಾಗೆ ಅದರ ಫಲವನ್ನು ಪಡೆಯುತ್ತಾರೆ ಹಂಗಂತ ಬರ್ತಾರೆ. ಎಲ್ಲಿ ನೌಕರ ಶ್ರಾವಕಾಚಾರ್ಯದೊಳಗಡೆ ಆಚಾರ್ಯ ಯೋಗೀಂದ್ರ ದೇವಾಚಾರ್ಯರು. ಇನ್ನು ಅದಾದಮೇಲೆ ಇನ್ನು ಮುಂದೆ ಕೇಳ್ರಿ. ತೀರ್ಥಂಕರರ ಜನ್ಮಾಭಿಷೇಕ ಹಾಲಿನಿಂದ ಆಯಿತು, ನೀರಿನಿಂದ ಅಲ್ಲ. ಇದಕ್ಕೋಸ್ಕರ ರೆಕಾರ್ಡ್ ಅಂದರೆ ಶ್ರೀ ಹರಿವಂಶ ಪುರಾಣ ಶಾಸ್ತ್ರ ಬರೆದಿರುವಂಥ ಆಚಾರ್ಯ ಭಗವಾನ್ ಜಿನಸೇನರು. ಇದನ್ನು ಭಾಷಾನುವಾದ ಮಾಡಿದವರು ಪ್ರಹ್ಲಾದ್ ಸಾಹಿತ್ಯಾಚಾರ್ಯ. ಗಜೇಂದ್ರ ಗ್ರಂಥಮಾಲದಿಂದ ಪ್ರಕಾಶಿತ ಆಗಿದೆ. ಹರಿವಂಶ ಪುರಾಣ ಸರ್ಗ 5 ಶ್ಲೋಕ ನಂಬರ್ 628 629. ನಿಮ್ಗೆ ಇಷ್ಟೆಲ್ಲ ನೆನಪು ಇಟ್ಕೊಳಕ್ಕಾಗಿಲ್ಲ ಅಂದರೆ ಇನ್ನೊಂದು ಸತಿ ಕೇಳ್ರಿ. ಹರಿವಂಶ ಪುರಾಣ ಶಾಸ್ತ್ರ ಬರೆದಿರುವಂಥ ಆಚಾರ್ಯ ಭಗವಾನ್ ಜಿನಸೇನರು.
ಅದರೊಳಗಡೆ ಸರ್ಗ ನಂಬರ್ 5, ಶ್ಲೋಕ ನಂಬರ್ 628, 629. ಅದರೊಳಗಡೆ ಬರೀತಾರೆ, ಈ 4 ಸಮುದ್ರಗಳಲ್ಲಿ ಲವಣ ಸಮುದ್ರದ ಜಲದ ಸ್ವಾದ ಉಪ್ಪಿನ ಸಮಾನ, ವರ್ಣಿವರ ಸಮುದ್ರದ ಜಲದ ಸ್ವಾದ ಶರಾಬಿನ ಸಮಾನ, ಘೃತುವರ ಮತ್ತು ಕ್ಷೀರವರ ಸಮುದ್ರದ ಜಲ ಕ್ರಮದಿಂದ ತುಪ್ಪ ಮತ್ತು ಹಾಲಿನ ಸಮಾನ ಇದೆ. ಅದನ್ನು ನಾವು ಪಂಚಾಮೃತ ಅಭಿಷೇಕ ಭಾಗ 1, 2, 3 ಅದರಲ್ಲೆಲ್ಲ ಸಿದ್ಧ ಮಾಡಿ ಆಗಿದೆ. ನೀವು ಅಲ್ಲಿಂದ ನೋಡ್ಕೊಳ್ರಿ. ಇನ್ನು ಮೂಲಾಚಾರ ಅಂದರೆ 2000 ವರ್ಷದ ಹಿಂದಿನ ಮೂಲಾಚಾರ ಶಾಸ್ತ್ರ. ಶಾಸ್ತ್ರ ನಂಬರ್ ಎಷ್ಟೀಗ? ಶಾಸ್ತ್ರ ನಂಬರ್ 13 ನಿಮಗೆ ಅದು ನಾನು ಹೇಳಿ ಆಗಿತ್ತು. ಈಗ ಶಾಸ್ತ್ರ ನಂಬರ್ 14. ಶಾಸ್ತ್ರ ನಂಬರ್ 13ನಲ್ಲಿ ನಿಮ್ಗೆ ಏನು ಹೇಳಿದೆ? ಹರಿವಂಶ ಪುರಾಣದ ಹೇಳಿದೆ. ಈಗ ಶಾಸ್ತ್ರ ನಂಬರ್ 14. ಶಾಸ್ತ್ರ ನಂಬರ್ 14 ಮೂಲಾಚಾರ ಶಾಸ್ತ್ರ 2ನೇ ಭಾಗ. ಅದನ್ನು ಬರೆದಿರೋ ಯಾರು ಅಂತ ಮೊನ್ನೆ ಹೇಳಿದ್ದೆ ನಿಮಗೆ, ಒಟ್ಟಕೇರ ಆಚಾರ್ಯರು ಅಂದರೆ ಕುಂದ ಆಚಾರ್ಯರು. ಅದರೊಳಗಡೆ ಗಾತ ನಂಬರ್ 1082. ವಾರುಣಿವರ, ಕ್ಷೀರವರ, ಘೃತವರ ಮತ್ತು ಲವಣ ಈ 4 ಸಮುದ್ರ ಅದೇ ರಸದವಿವೆ. ಕಾಲೋದದಿ, ಪುಷ್ಕರ ಸಮುದ್ರ ಮತ್ತು ಸ್ವಯಂಬ್ರಹ್ಮ ಸಮುದ್ರ ಜಲದ ಸಮಾನ ರಸದವಿದ್ದಾವೆ. ಇಲ್ಲಿ ಆಚಾರ್ಯ ವೃತ್ತಿಯಲ್ಲಿ ಸ್ಪಷ್ಟ ಬರ್ತಾರೆ ಏನಂದರೆ, ಈ 4 ಸಮುದ್ರ ತಮ್ಮ ಹೆಸರಿನ ಸಮಾನ ವಸ್ತುವಿನ ರಸ, ವರ್ಣ, ಗಂಧ ಮತ್ತು ಸ್ವಾದ ಯುಕ್ತವಿದೆ. ಅದನ್ನು ನಾನು ನಿಮ್ಗೆ ಅಕಸ್ಮಾತ್ ಇದು ಅರ್ಥ ಆಗಿಲ್ಲ ಅಂತಂದರೆ, ಈಗ ಶಾಸ್ತ್ರದ ರೆಕಾರ್ಡ್ ಕೊಡ್ತಿರೋದ್ರಿಂದ ಭಾಳ ಸ್ಪೀಡಾಗಿ ಹೋಗ್ತಾ ಇದೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಇದು ಅರ್ಥ ಆಗಿಲ್ಲ ಅಂತಂದರೆ, ನಮ್ಮದು ಉಪದೇಶ ಭಾಗಗಳಲ್ಲಿ ಪಂಚಾಮೃತ ಅಭಿಷೇಕ ಭಾಗ 1, 2, 3 ಹಿಂಗೆಲ್ಲ ಇದೆ. ಅದರೊಳಗಡೆ ಸ್ಪಷ್ಟವಾಗಿ ತಿಳ್ಕೊಳ್ರಿ. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮದು ಹೇಳೋ ಉದ್ದೇಶ ಇಷ್ಟೀನಿ. 5ನೇ ಸಮುದ್ರದಲ್ಲಿ ಹಾಲಿದೆ. ಹಾಲಿನಿಂದ ಎಷ್ಟು ತೀರ್ಥಂಕರು ಹುಡ್ತಾರೆ ಅವ್ರದ್ದೆಲ್ಲನೂ ಜನ್ಮಾಭಿಷೇಕ ಹಾಲಿನಿಂದ ಆಗುತ್ತೆ. ಆದ್ದರಿಂದ ನಾವಿಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತೀವಿ. ಇದನ್ನು ಸಿದ್ಧ ಮಾಡೋದಕ್ಕೋಸ್ಕರ ಹೇಳಿದ್ದೀನಿ. ನಿಮಗೆ ಜಾಸ್ತಿ ವಿಸ್ತಾರಕ್ಕೋಸ್ಕರ ನೀವು ಅಲ್ಲಿಂದ ತಿಳ್ಕೊಳ್ರಿ. ಇನ್ನು ನೆಕ್ಸ್ಟ್ ಶಾಸ್ತ್ರ ಶಾಸ್ತ್ರ ನಂಬರ್ 15 ರಾಜವಾರ್ತಿಕ ಶಾಸ್ತ್ರ. ಅಂದರೆ ಬರೆದಿರೋರು ಆಚಾರ್ಯ ಭಗವಾನ್ ಅಕಲಂಕ್. ಅಕಲಂಕ್ ಯಾರು ಅಲ್ಲ, ಆ ದೇವತೆಗಳ ಜೊತೆಗೆ 6 ತಿಂಗಳು ತನಕ ವಾದ ವಿವಾದ ಮಾಡಿದ್ರಲ್ಲ ಅವರೇ ಅಕಲಂಕ್. ಅವರು ಬರೆದಿರೋಂಥ ಶಾಸ್ತ್ರ. ಅದರಲ್ಲಿ ಪ್ರಥಮ ಭಾಗ ಅಧ್ಯಾಯ 3 ಸೂತ್ರ ನಂಬರ್ 32. ಇನ್ನೊಂದ್ಸಲ ನೆನ್ಪಿಟ್ಕೊಳ್ರಿ. ರಾಜವಾರ್ತಿಕ ಶಾಸ್ತ್ರ ಬರೆದಿರೋರು ಆಚಾರ್ಯ ಭಗವಾನ್ ಅಕಲಂಕರು. ಅದರಲ್ಲಿ ಪ್ರಥಮ ಭಾಗ ಅಧ್ಯಾಯ 3 ಸೂತ್ರ ನಂಬರ್ 32. ವಾರ್ತಿಕ 8. ಅದರಲ್ಲಿ ಪುಟ ನಂಬರ್ 194. ಯಾಕೆಂದರೆ ರಾಜವಾರ್ತಿಕ ಶಾಸ್ತ್ರಗಳು ಬೇರೆ ಬೇರೆ ಟೀಕೆ ಇಲ್ಲ, ಆದ್ದರಿಂದ ಒಂದೇ ಕಡೆಯಿಂದ ಹೊರಡ್ತಾ ಇದೆ. ಪುಟ ನಂಬರ್ 194. ಇನ್ನೊಂದ್ಸಲ ಕೇಳಿ, ನಿಮ್ಗೆ ಕನ್ಫ್ಯೂಸ್ ಆಯ್ತು. ಈಗಾಗಲೇ ಕನ್ಫ್ಯೂಸ್ ನಿಮ್ಗೆ ಆಯಿತು. ರಾಜವಾರ್ತಿಕ ಶಾಸ್ತ್ರ ಬರೆದಿರೋರು ಆಚಾರ್ಯ ಭಗವಾನ್ ಅಕಲಂಕರು. ಪ್ರಥಮ ಭಾಗ ಅಧ್ಯಾಯ 3 ಸೂತ್ರ ನಂಬರ್ 32 ವಾರ್ತಿಕ ನಂಬರ್ 8 ಪುಟ ನಂಬರ್ 194. ಇದರೊಳಗಡೆ ಕ್ಷೀರರಸ ಜಲ ಇದು ಸಂಸ್ಕೃತದಲ್ಲಿದೆ. ಅಂದರೆ 5ನೇ ಸಮುದ್ರದಲ್ಲಿ ಹಾಲಿದೆ. ಸ್ಪಷ್ಟ ಇದಾಯಿತು. ಇದರಲ್ಲಿ ಯಾವುದೇ ರೀತಿ 3 ಶಾಸ್ತ್ರದ ರೆಕಾರ್ಡ್ ನಾವು ಕೊಟ್ಟಾಯಿತು. 5ನೇ ಸಮುದ್ರದಲ್ಲಿ ನೀರಲ್ಲ, ಹಾಲಿದೆ. ಅದಾದ ಶಾಸ್ತ್ರ ನಂಬರ್ 16. ಶಾಸ್ತ್ರ ಯಾವುದು? ಮಹಾಶಾಸ್ತ್ರ ಅಂದರೆ ಆದಿಪುರಾಣ ಶಾಸ್ತ್ರ. ಬರೆದಿರುವಂಥವ್ರು ಆಚಾರ್ಯ ಭಗವಾನ್ ಜಿನಸೇನರು. ಭಾಗ 1 ಪರ್ವ 13 ಶ್ಲೋಕ ನಂಬರ್ 216 ಪುಟ ನಂಬರ್ 149. ಪುಟ ಬೇರೆ ಬೇರೆ ಶಾಸ್ತ್ರದಲ್ಲಿ ಚೇಂಜ್ ಆಗ್ತಿರುತ್ತೆ. ನಿಮಗೆ ಪುಟ ನಂಬರ್ ನಾವು ಯಾಕೆ ಕೊಡೋದಿಲ್ಲ ಅಂದರೆ ಇದಕ್ಕೋಸ್ಕರ ಕೊಡೋದಿಲ್ಲ. ನಾನು ಬೇರೆ ಕಡೆಯಿಂದ ಪ್ರಕಾಶಿತ ಆದಂಥ ಪುಸ್ತಕಗಳದ್ದು ಪುಟ ನಂಬರ್ ಚೇಂಜ್ ಆಗ್ತಿರುತ್ತೆ. ಆದರೆ ಶ್ಲೋಕ ನಂಬರ್, ಗಾಥಾ ನಂಬರ್, ಸರ್ಗ ನಂಬರ್ ಚೇಂಜ್ ಆಗಲ್ಲ. ಅದನ್ನು ಮಾತ್ರ ಭಾಳ ಧ್ಯಾನದಲ್ಲಿ ನಿಮ್ಗೆ ಕೇಳಬೇಕಾಗುತ್ತೆ. ಈಗ ಶಾಸ್ತ್ರ ಅದಿನಿ ಆದಿಪುರಾಣ ಬರೆದಿರುವಂಥವ್ರು ಆಚಾರ್ಯ ಭಗವಾನ್ ಜಿನಸೇನರು. ಭಾಗ 1 ಅದರೊಳಗಡೆ ಪರ್ವ ನಂಬರ್ 13 ಶ್ಲೋಕ ನಂಬರ್ 216 ಪುಟ 495. ಮೇರು ಪರ್ವತದ ಮಸ್ತಕದ ಮೇಲೆ ಸ್ಫುರಾಯಮಾನವಾದ ಯಾವುದನ್ನು ಇಂದ್ರರು ದೊಡ್ಡ ಆನಂದದಿಂದ ನೋಡಿದರು, ದೇವಿಯರು ಆಶ್ಚರ್ಯದ ದೃಷ್ಟಿಯಿಂದ ನೋಡಿದರು, ಐರಾವತ ಆನೆಗಳು ತಮ್ಮ ಸೊಂಡಿಲು ಎತ್ತರವಾಗಿ ದೊಡ್ಡ ಕಷ್ಟದಿಂದ ನೋಡಿದವು, ಚಾರಣ ಮುನಿಗಳು ಏಕಾಗ್ರಚಿತ್ತರಾಗಿ ದೊಡ್ಡ ಆಧಾರದಿಂದ ನೋಡಿದರು ಮತ್ತು ವಿದ್ಯಾಧರರು ಇದು ಏನು ಎಂಬ ಶಂಕೆ ಮಾಡುತ್ತಾ ನೋಡಿದರು. ಆ ರೀತಿಯ ಭಗವಾನರ ಜನ್ಮಾಭಿಷೇಕದ ಜಲ ಪ್ರವಾಹ ನಮ್ಮ ರಕ್ಷಣೆ ಮಾಡಲಿ. ಎಷ್ಟು ಬಹಳ ಸುಂದರವಾದ ಎಷ್ಟು ಭಕ್ತಿಯನ್ನು ವ್ಯಕ್ತ ಮಾಡಿದ್ದಾರೆ ನೋಡ್ರಿ ಇದರೊಳಗಡೆ. ಅಂದರೆ ಚಾರಣರು ಇದ್ದಾರೆ ಮುನಿಗಳು ಕೂಡ ಆ ಜನ್ಮಾಭಿಷೇಕನ ಬಹಳ ಕುತೂಹಲದಿಂದ ಆಧಾರದಿಂದ ಆನಂದದಿಂದ ನೋಡಿದರು ಅಂಥೇಳಿ ಭಾಳ ಇಲ್ಲಿ ಈ ಪಂಚಾಮೃತ ಅಭಿಷೇಕದ ಬೆಲೆಯನ್ನು, ಅದರ ಉತ್ಕೃಷ್ಟತೆಯನ್ನು, ಅದರ ಪುಣ್ಯ ಪ್ರಾಪ್ತಿಯನ್ನು, ಅದರ ಗೌರವವನ್ನು
ಅದರ ಏನು ಅದರ ಇದಿದೆ ನೋಡಿ, ಅದರ ಪುಣ್ಯ ಏನಿದೆ ನೋಡಿ, ಅದರ ಉತ್ಕೃಷ್ಟತೆ ಏನಿದೆ ಅದನ್ನು ಬಹಳ ಸುಂದರವಾದ ವರ್ಣನೆ ಮಾಡಿದ್ದಾರೆ ಅಲ್ಲಿ ಆಚಾರ್ಯ ಭಗವಾನ್. ಈಗ ಏನಾಗುತ್ತೆ ಅಂದರೆ ನಮಗೆ ಸಮಯ ಆಯಿತು, ಅದರಿಂದ ಈಗ ಬಂದ್ ಮಾಡ್ತಾ ಇದೀವಿ. ನಾಳೆ ಈಗ ಸಮಯಕ್ಕೆ ಬಂದು ನೀವು ಶಾಸ್ತ್ರ ಪ್ರಕರಣಗಳನ್ನು ಕೇಳಿರಿ. ಭಗವಾನ್ ಮಹಾವೀರರಿಗೆ